ಎಲ್ಲ ಫಸ್ಟ್ ನೈಟ್ ದೆವ್ವ ಎಲ್ಲ ಆದ್ಮೇಲೆ ಎಲ್ಲರ ತಲೆಗೊಂದು ಶಾಕ್ ಬಿಟ್ಟಿದ್ದೀರ. ವಾದ ವಿವಾದಗಳು ತುಂಬಾನೇ ಹೇಳ್ತಾ ಇದೆ, ನನ್ನ ಮೇಲೆ ತುಂಬಾನೇ ಕೆಟ್ಟದಾಗಿ ತೇಜೋವಧೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಇದಕ್ಕೆ ಏನಂತೀರಾ ಅಂತ. ಮೊದಲನೇದಾಗಿ ಒಂದೇ ಮಾತು, ಫಸ್ಟ್ ನೈಟ್ ವಿತ್ ದೆವ್ವ ಸಾಂಗ್ ರಿಲೀಸ್ ಆಗಿದೆ. ಒಂದು ಕ್ಯೂಟೆಸ್ಟ್ ರೊಮ್ಯಾಂಟಿಕ್ ಸಾಂಗು, ಈ ಚಳಿಗಾಲದಲ್ಲಿ ಒಂದು ಒಳ್ಳೆ ಬೆಚ್ಚಗಿನ ಅನುಭವ ಕೊಡೋಂಥ ಒಂದು ಸಾಂಗ್, ದಯವಿಟ್ಟು ನೋಡಿ. ಫಸ್ಟ್ ಥಿಂಗ್. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಫ್ರಮ್ 1 ಇಯರಿಂದ ತೀವ್ರವಾಗಿ ಎಕ್ಸ್ಟ್ರೀಮ್ ಆಗಿ ಸೋಷಿಯಲ್ ಮೀಡಿಯಲ್ಲಿ ಏನೇ ಪೋಸ್ಟ್ ಹಾಕೋರು ಆ ರಿಲೇಟೆಡ್ ಕಮೆಂಟ್ ಹಾಕ್ಬಿಡೋದು, ತೀರಾ ಅಸಭ್ಯವಾಗಿ ಅಶ್ಲೀಲವಾಗಿ ಹಾಕ್ಬಿಡೋದು ಮಾಡ್ಕೊಂಡು ಹೋಗ್ತಾನೆ ಇದ್ರು. ನಾನು ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ನೋಡ್ತಾನೆ ಇದ್ದೆ. ಇದು ಏನಾಗುತ್ತೆ ಗೊತ್ತಾ, ಯಾವುದೋ ಒಂದು ಲಿಂಕ್ ನಾನೊಂದು ಪೋಸ್ಟ್ ಹಾಕ್ತೇನೆ, ತಕ್ಷಣ ಅದನ್ನು ಗ್ರೂಪ್ಗೆ ಹಾಕ್ಬಿಡ್ತೇವೆ, ಪ್ರಥಮ್ ಇದನ್ನು ಹಾಕಿದ್ದಾನೆ ಬಿಡಬೇಡಿ ಫ್ರೆಂಡ್ಸ್ ಅಂತ. ಇವ್ರು ಏನೂ ಮಾಡ್ಕೊಳಕ್ಕೂ ಆಗಿಲ್ಲ ನನಗೆ, ನನ್ನ ಒಂದು ಸಂತೋಷ ಸಂಭ್ರಮ ಯಾವುದೂ ಕಿತ್ಕೊಳ್ಳೋಕ್ಕೂ ಆಗಿಲ್ಲ. ಸೊ ನೋಡಿ, ಮಾಧ್ಯಮ ಒಂದು ಮಾತು ಹೇಳ್ತೀನಿ, ಏನ್ರಿ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ನಂಬಿರೋನು ನಾನು. ಯಾಕೆಂದರೆ ನಾನಿವತ್ತು ಏನಾರು ಆಗಿದ್ದೀನಿ ರೀ ಮಾಧ್ಯಮದವರಿಂದ. ನೀವೆಲ್ಲರೂ ಹೋದರೆ ನನ್ನನ್ನು ತೋರಿಸಿದ್ದೀರಾ, ನಿಮ್ಮಿಂದ ನಾವು ಅನ್ನ ತಿಂದಿದ್ದೀವಿ. ಆದರೆ ಇವತ್ತು ತುಂಬ ದುಃಖದಲ್ಲಿ ನಾನು ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಇದೇ ಮಾಧ್ಯಮಕ್ಕೆ. ಯಾಕೆಂದರೆ ಇವರು ಎಕ್ಸ್ಟ್ರೀಮಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರುವಾದಾಗ ಮಾಧ್ಯಮನ ಯಾಕೆ ನಾನು ಕಿರೀಟ ಅಂತ ಹೇಳಿದೆ ಅಂದರೆ, ರೀಸನ್ ಇಷ್ಟೇ, ನಾ ಎಲ್ಲರೂ ಹೋದರೆ ಕ್ಯಾಮ್ರಾ ಹಿಡಿದಿದ್ದಕ್ಕೆ ಇವತ್ತು ನಾವು ಅನ್ನ ತಿಂತಾಯಿದ್ದೀವಿ. ಸೊ ಇಷ್ಟು ಹಿಂಗಿರ್ಬೇಕಾದ್ರೆ ಯಾರೇ ಆಗಲೇ ನಿಯತ್ತಿರಬೇಕದು. ಆದರೆ ಇವರು ಎಕ್ಸ್ಟ್ರೀಮ್ ಅನ್ನೋದು ಮಾಡಿದಾಗ ನಾನು ವಿಧಿ ಇಲ್ಲದೆ ಮಾಡಬೇಕಾಗಿ ಬಂತು. ಸರ್ ಇನ್ನೊಂದು ಏನು ಅಂತ ಹೇಳಿದರೆ, ಯಾರ ಇನ್ನೊಂದು ಅದರಲ್ಲೂ ಮೆನ್ಷನ್ ಮಾಡಿದಿರ ಕೆಲವೊಂದು ಫ್ಯಾನ್ಸ್ಗಳಿಂದ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಹೌದು, ಯಾರ ಅಂದರೆ ಏನು ಗೊತ್ತಾ, ಪೇಜಿಂದ ನೋಡಿ ಹೇಳ್ತೀನಿ. ಇನ್ಸ್ಟಾಗ್ರಾಮ್, ಮೆಟಾ, ಯೂಟ್ಯೂಬ್ ಅಶೋಕ್ ಕುಮಾರ್ ಅಂತ ಹೇಳಿದ್ರೆ ಜಾನ್ ಡಿ ಆರ್ಡರ್. ಇದೇನು ಅಂದರೆ, ಯಾವುದೇ ಥರ ಪ್ರಥಮ ವಿರುದ್ಧ ಪ್ರೆಸ್ ಮೀಟಲ್ಲಿ ಯಾವುದೇ ಥರ ಮುಜುಗರಕ್ಕೀಡಾಗಿ ಯಾರೇ ಮಾತಾಡಿದ್ರು ಆ ಕಂಟೆಂಟು ಮಾಧ್ಯಮಗಳಲ್ಲಿ ಬರೋಂಗಿಲ್ಲ, ಸೋಷಿಯಲ್ ಮೀಡಿಯಾ ಸೈಟ್ಸಲ್ಲಿ ಬರೋಂಗಿಲ್ಲ. ಯಾಕೆ ನಾನು ಇನ್ವೆಸ್ಟ್ ಮಾಡಿದ್ದೀವಿ ಸರ್ ಸಿನಿಮಾಗೆ. ಸೊ ಇಷ್ಟೆಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದಾಗ ನಮ್ಮ ಅಸ್ತಿತ್ವ ಉಳುಗಬೇಕಾಗತ್ತೆ. ಸೊ ಹಂಗಿದ್ದಾಗ ನಾವು ಉಳಿಸ್ಕೊಳಕ್ಕೆ ಏನು ಮಾಡ್ತಾಯಿದ್ದೀವಿ, ಎರಡು ಸಿನಿಮಾ ಮುಗಿಯೋ ತನಕ ನನ್ನ ಆರ್ಡ್ರ್ ಇದ್ದೇ ಇರುತ್ತೆ ಸರ್. ಯಾವುದೇ ಕಂಟೆಂಟ್ ಮಾಧ್ಯಮನ ತುಂಬ ಪ್ರೀತಿಸೋನಂತವನು ಇವತ್ತು ನಿಮಗೆ ಬೇಜಾರು ವಿಧಿ ಇಲ್ಲದೆ ನಾನು ಕ್ಷಮೆ ಕೇಳಿ ನಿಮ್ಮ ಹತ್ರ ಇದನ್ನು ಇಂಜೆಕ್ಷನ್ ಆರ್ಡ್ರ್